ಕಾಂಗ್ರೆಸ್ ಸೇರ್ತಾರಾ ಬಿಜೆಪಿ ಉಚ್ಚಾಟಿತ ಶಾಸಕ ಯತ್ನಾಳ್ ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ ನೀಡಿದ್ದಾರೆ. ಕಾಂಗ್ರೆಸ್ ಸೇರ್ತಾರಾ ಬಿಜೆಪಿ ಉಚ್ಚಾಟಿತ ಶಾಸಕ ಯತ್ನಾಳ್ ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಇದೀಗ ಪ್ರತಿಕ್ರಿಯೆ ನೀಡಿದ್ದಾರೆ. ಯತ್ನಾಳ್ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಕಡೆ ಬರಲು ಆಗಲ್ಲ, ಕಾಂಗ್ರೆಸ್ ಕಡೆ ಅವರು ಬರಲ್ಲ. ಯತ್ನಾಳ್ ಸಿದ್ಧಾಂತವೇ ಬೇರೆ, ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವೇ ಬೇರೆ, ಆದ್ರಿಂದ ಅವರು ಕಾಂಗ್ರೆಸ್ಗೆ ಬರಲ್ಲ. ಯತ್ನಾಳ್ ಜೆಡಿಎಸ್ ಕಡೆ ಬೇಕಿದ್ರೆ ಹೋಗಲು ಚರ್ಚೆಯನ್ನ ಮಾಡಬಹುದು ಎಂಬ ವಿಚಾರವನ್ನ ತಿಳಿಸಿದ್ದಾರೆ. ಯತ್ನಾಳ್ ಹೊಸ ಪಕ್ಷವನ್ನ ಕಟ್ಟಿದ್ರೆ ಯಶಸ್ಸು ಸಿಗಲ್ಲ ಎಂದು ದಿನೇಶ್ ಗುಂಡೂರಾವ್ ರವರು ಹೇಳಿಕೆ ನೀಡಿದ್ದಾರೆ. ಕಾಂಗ್ರೆಸ್ ಸೇರ್ತಾರಾ ಬಿಜೆಪಿ ಉಚ್ಚಾಟಿತ ಶಾಸಕ ಯತ್ನಾಳ್ ರವರು ಎನ್ನುವ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಇದೀಗ ದಿನೇಶ್ ಗುಂಡೂರಾವ್ ರವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಅವರ ಸಿದ್ಧಾಂತವೇ ಬೇರೆಯಾಗಿದೆ, ನಮ್ಮ ಕಾಂಗ್ರೆಸ್ ಸಿದ್ಧಾಂತವೇ ಬೇರೆಯಾಗಿದೆ, ಆದ್ರಿಂದ ಅವರು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಗೆ ಸೇರ್ಪಡೆಯಾಗಲ್ಲ. ಜೊತೆಗೆ ಜೆಡಿಎಸ್ ಬಗ್ಗೆ ಜೆಡಿಎಸ್ ಜೊತೆ ಏನಾದ್ರೂ ಹೊಂದಾಣಿಕೆ ಮಾಡ್ಕೋತಾರೆ ಏನೋ ಗೊತ್ತಿಲ್ಲ, ಅದ್ರ ಬಗ್ಗೆ ಗೊತ್ತಿಲ್ಲ, ಮುಂದಿನ ದಿನಗಳಲ್ಲಿ ಮಾಡ್ಕೋಬಹುದು ಎನ್ನುವ ಹೇಳಿಕೆಯನ್ನ ಇದೀಗ ದಿನೇಶ್ ಗುಂಡೂರಾವ್ ರವರು ನೀಡಿದ್ದಾರೆ. ಇನ್ನು ಯತ್ನಾಳ್ ನಮ್ಮ ಪಕ್ಷಕ್ಕೆ ಯಾವುದೇ ಅರ್ಜಿಯನ್ನ ಹಾಕಿಲ್ಲ, ಅರ್ಜಿ ಹಾಕಿದ್ರು ಕೂಡ ಯತ್ನಾಳ್ ಪಕ್ಷಕ್ಕೆ ಸೇರಿಸೋದು ಕಷ್ಟ ಆಗುತ್ತೆ ಎಂಬ ಹೇಳಿಕೆಯನ್ನ ಇದೀಗ ಎಂಬಿ ಪಾಟೀಲ್ ರವರು ನೀಡಿದ್ದಾರೆ. ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ರವರು ಈ ರೀತಿಯಾಗಿ ಹೇಳಿಕೆಯನ್ನ ನೀಡಿದ್ದಾರೆ. ಯತ್ನಾಳ್ ಮುಸ್ಲಿಂ ವಿರುದ್ಧ ಬಹಳಷ್ಟು ಮಾತನಾಡಿದ್ದಾರೆ, ಆದ್ರಿಂದ ಅವರನ್ನ ಸೇರಿಸ್ಕೊಳ್ಳೋಕಾಗಲ್ಲ, ಅವರ ಬಗ್ಗೆ ಹೈಕಮಾಂಡ್ ನಿರ್ಧಾರವನ್ನ ಮಾಡುತ್ತೆ, ಹೈಕಮಾಂಡ್ ಏನೇ ನಿರ್ಧಾರವನ್ನ ಮಾಡಿದ್ರು ನಾವು ಬದ್ಧರಾಗಿರ್ತೇವೆ. ಯತ್ನಾಳ್ ನಮ್ಮ ಪಕ್ಷಕ್ಕೆ ಯಾವುದೇ ಅರ್ಜಿಯನ್ನ ಹಾಕಿಲ್ಲ ಎಂದು ಎಂಬಿ ಪಾಟೀಲ್ ರವರು ಇದೀಗ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಅರ್ಜಿ ಹಾಕಿದ್ರು ಕೂಡ ಯತ್ನಾಳ್ ಪಕ್ಷಕ್ಕೆ ಸೇರಿಸೋದು ಕಷ್ಟ ಎಂದು ಸ್ಪಷ್ಟನೆ ನೀಡಿದ್ದಾರೆ. ನಮಗೇನು ಸಂಬಂಧ ಇದೆ? ಅದು ನಮ್ಮ ಪಕ್ಷಕ್ಕೂ ಯತ್ನಾಳ್ ಅವ್ರಿಗೆ ಏನು ಸಂಬಂಧ ಇಲ್ಲ. ನಿಮ್ ಪಕ್ಷಕ್ಕೆ ಹಿಂದೆ ಬರ್ತಾರೆ, ಕರ್ಕೊಂಡ್ ಬರ್ತೀವಿ. ನಮ್ಮ ಪಕ್ಷದಲ್ಲಿ ನಾನು ಹೇಳಿದನಲ್ಲ, ಅವ್ರು ಅರ್ಜಿ ಹಾಕಿಲ್ಲ. ಅರ್ಜಿ ಹಾಕ್ಲಾರ್ದು ನಾನು ಮಾತಾಡೋದು ಸೂಕ್ತ ಅಲ್ಲ. ಒಂದ್ ವೇಳೆ ಅರ್ಜಿ ಹಾಕಿದ್ರು ಕೂಡ ನಮ್ಮ ಪಕ್ಷದಲ್ಲಿ ಬಹಳ ಕಷ್ಟ ಇದೆ. ಯಾಕಂದ್ರೆ ಅವರು ಒಂದು ಸಮುದಾಯವನ್ನ, ಒಂದು ಧರ್ಮದ ಜನರನ್ನ ಬೇಕಾಬಿಟ್ಟಿ ಇವತ್ತೊಂದು ದಿವಸ ಅಪಮಾನ ಮಾಡಿದ್ದಾರೆ, ಅಸಹ್ಯ ಮಾಡಿದ್ದಾರೆ, ಕೀಳಾಗಿ ಮಾತಾಡಿದ್ದಾರೆ. ಹೀಗಾಗಿ ನಮ್ಮ ಪಕ್ಷದಲ್ಲಿ ಅವರು ಅರ್ಜಿ ಹಾಕಿಲ್ಲ, ಹಾಕಿದ್ರು ಕೂಡ ಬಹಳ ಕಷ್ಟ ಇದೆ. ಅದು ಹೈಕಮಾಂಡ್ ಕೆಪಿಸಿಸಿ ಅದಾಗಿನೂ ಕೂಡ ಕೆಪಿಸಿಸಿ ಅಧ್ಯಕ್ಷರು, ಮುಖ್ಯಮಂತ್ರಿಗಳು, ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡ್ಬೇಕಾಗ್ತದೆ. ಆದ್ರೆ ಈಗ ಅಪ್ರಸ್ತುತ, ಯಾಕಂದ್ರೆ ಅವ್ರು ಅರ್ಜಿನೇ ಹಾಕಿಲ್ಲ. ನಾವಾಗೆ ಅವರು ಬರ್ತಾರ ಹೋಗ್ತಾರ ಅನ್ನೋದು ಸರಿಯಾದದ್ದಲ್ಲ. ನಮಗೆ ಕಾಂಗ್ರೆಸ್ ಪಕ್ಷಕ್ಕೂ ಶಾಸಕ ಯತ್ನಾಳ್ಗೂ ಆಗಿ ಬರಲ್ಲ, ಅವರು ಕಾಂಗ್ರೆಸ್ಗೆ ಸೇರ್ಪಡೆಯಾಗಲ್ಲ. ಯತ್ನಾಳ್ ಹಿಂದುತ್ವದ ಮೇಲೆ ರಾಜಕಾರಣವನ್ನ ಮಾಡ್ತಾರೆ, ಆದ್ರೆ ನಾವು ಅಂದ್ರೆ ಕುಡುಚಿಯಲ್ಲಿ ಶಾಸಕ ಮಹೇಂದ್ರ ತಮ್ಮನ್ನವರು ಇದೀಗ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ನಾವು ಎಲ್ಲಾ ಧರ್ಮದವರ ರಾಜಕಾರಣವನ್ನ ಮಾಡ್ತೇವೆ, ಎಲ್ಲಾ ಧರ್ಮದವರನ್ನ ಈಕ್ವಲ್ ಆಗಿ ನೋಡ್ತೇವೆ ಎಂದು ಇದೀಗ ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಇಷ್ಟು ಸಾರ್ವಜನಿಕ ವಲಯದಲ್ಲಿ ಬರ್ತಾರೆ.